ಏನು 5ನೇ ತಾರೀಕು ಜುಲೈ ನಮ್ಮದೇನು ಇನ್ಸಿಡೆಂಟ್ ಆಗುತ್ತಲ್ಲ, ನನ್ನ ಕಾರ್ಗಳು ಅಟ್ಯಾಕ್ ಆಗುತ್ತೆ ಮದ್ದೂರು ಫ್ಲೈಓವರಾಗಿ ಕಾರ್ ಅಟ್ಯಾಕ್ ಆಗೋ ಟೈಮಲ್ಲಿ ಅವ್ರು ವಾಪಸ್ ಇಳಿದ್ಬಿಟ್ಟು ರಾಡ್ಗಳಿಂದ ನನಗೆ ಹೊಡಿತಾರೆ. ಮತ್ತು ನನ್ನ ಫ್ಯಾಮಿಲಿ ಇದ್ದು ನನ್ನ ಚಿಕ್ಕ ಮಗಳು ಮತ್ತು ನನ್ನ ಮಗ ಮತ್ತು ನನ್ನ ವೈಫು ಮತ್ತು ಅಜ್ಜಿ ಇಬ್ಬರು ಬೈತಾರೆ. ಮತ್ತು ನನಗೂ ಮಾರಣಾಂತಿಗೂ ಕಲ್ಲೆ ಮಾಡ್ತಾರೆ. ಈ ಟೈಮಲ್ಲಿ ನಾನು ಬದುಕ್ತೀನಿ ಅದೇ ಡೌಟ್ ಇತ್ತು. ಅನ್ನಷ್ಟು ಹೇಳ್ಬೇಕಂತಂದರೆ ಆ ಟೈಮಲ್ಲಿ ಯಾರೊಬ್ಬರು ಕ್ಯಾಬ್ ಡ್ರೈವರ್ ದರ್ಶನ್ ಅಂತ ಬಂದು ಪೊಲೀಸ್ಗೆ ಫೋನ್ ಮಾಡಿ ಇನ್ನು 10 ನಿಮಿಷದಲ್ಲಿ ಬರ್ತಾರೆ, ಪೊಲೀಸ್ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ ಅಂತ ಹೇಳಿದರು. ಈ ಟೈಮಲ್ಲಿ ಅದು 10 ನಿಮಿಷದಲ್ಲಿ ನವೀನ್ ಸರ್ ಬರ್ತಾರೆ. ಬಂದು ನನ್ನ ಮತ್ತು ನನ್ನ ಕುಟುಂಬನ, ನಮ್ಮ ಮಗಳು, 10 ತಿಂಗಳ ಮಗಳು ಮತ್ತು ನನ್ನ ಮಗ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಇಷ್ಟು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ನನ್ನ ಜೀವ ಉಳಿಸಿದ್ದಕ್ಕಂಥ ಮದ್ದೂರು ಪೊಲೀಸ್ ಸ್ಟೇಷನ್ ಮತ್ತು ಎಸ್ಪೆಷಲಿ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್. ನನ್ನ ಜೀವ ಉಳಿಸಿದ್ದಕ್ಕೆ ನಿಮ್ಮ ಈ ಋಣ ನಾನು ಯಾವತ್ತೂ ಮರೆಯ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ ಆರಂಭದಲ್ಲಿ ವಿಡಿಯೋವನ್ನು ನೋಡಿದ್ರಿ. ನೀವೀಗಾಗಲೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಂಡಿರಬಹುದು. ಕಾರಣ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗಿತ್ತು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗಿತ್ತು. ಬಂಧುಗಳೇ, ಈ ಘಟನೆ ಇದೆಯಲ್ಲ, ಇದು ಸಹಜವಾಗಿ ನಾನಾ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಜನ ಹಾಗಾದ್ರೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಯ್ತಾ ಅಂತ ಹೇಳಿ. ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಕೂಡ ನಾವು ಉತ್ತರ ಭಾರತದ ಒಂದಷ್ಟು ರಾಜ್ಯಗಳಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ವಿ. ಹಾಗಾದ್ರೆ ಈಗ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆ ಅಂದಾಗ ಸಹಜವಾಗಿ ನಮಗೆ ಆಶ್ಚರ್ಯ ಆಗೋದಕ್ಕೆ ಶುರುವಾಗಿದೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ? ಒಂದಷ್ಟು ಮಂದಿ ಪುಂಡರಿಗೆ, ಪುಡಿ ರೌಡಿಗಳಿಗೆ ನಮ್ಮ ಕಾನೂನಿನ ಬಗ್ಗೆ ಕಿಂಚಿತ್ತು ಭಯ ಇಲ್ವಾ? ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬರೀ ಇದೊಂದು ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇಲ್ಲ. ಅದೇ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ 10 ದಿನಗಳ ಅಂತರದಲ್ಲಿ ಇದೇ ಮಾದರಿಯಲ್ಲಿ 3 ಘಟನೆ ನಡೆದಿದೆ. ಒಂದು ಇದಾಯ್ತಾ, ಈ ವಿಡಿಯೋವನ್ನು ಗಮನಿಸಿದ್ರೆ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೊಂದು ಟ್ರಕ್ ಒಂದು ಹೋಗುವ ಸಂದರ್ಭದಲ್ಲಿ ಅಡ್ಡಗಟ್ಟಿ ಫೈರಿಂಗ್ ಅನ್ನ ಮಾಡಲಾಗಿದೆ. ಅದು ಏರ್ ಗನ್ನ ಅಥವಾ ಏನು, ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಅದು ನಾನಾ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಪ್ರಕರಣ. ಮತ್ತೊಂದು ಇನ್ಸಿಡೆಂಟ್ ನಲ್ಲಿ ಏನಾಗಿತ್ತು ಅಂದ್ರೆ, ಬೆಂಗಳೂರಿನ ಏರ್ಪೋರ್ಟ್ ಇಂದ ಮೈಸೂರಿಗೆ ಬಸ್ ಹೋಗುವ ಸಂದರ್ಭದಲ್ಲಿ ಒಂದಿಬ್ರು ಅಡ್ಡ ಬಂದು ಚಾಲಕನಿಗೆ ಹಾಗೆ ಕಂಡಕ್ಟರ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಹೊಡೆಯೋದಿಕ್ಕೆ ಬಂದುಬಿಟ್ಟಿದ್ರು. ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ 10 ದಿನಗಳ ಅಂತರದಲ್ಲಿ 3 ಇಂಥ ಘಟನೆ ನಡೆದು ಹೋಗಿಬಿಟ್ಟಿದೆ. ಅಂದ್ರೆ ಹಾಗಾದ್ರೆ ಜನ ರಸ್ತೆಯಲ್ಲಿ ಓಡಾಡುವ ಸಂದರ್ಭದಲ್ಲೂ ಈಗ ಆತಂಕದಲ್ಲೇ, ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿಬಿಡುತ್ತಾ ಅಂತ ಹೇಳಿ. ಮೊದಲ ಘಟನೆ ಏನು, ವಿವರವನ್ನು ಗಮನಿಸ್ತಾ ಹೋಗೋಣ. ಎಂಥವರಿಗಾದ್ರೂ ಕೂಡ ಸಿಟ್ಟು ತರಿಸುವಂಥ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳು, ಏನಾಯ್ತು, ಸಾಗರ್ ಕುಮಾರ್ ಅಂತ ಫ್ಯಾಮಿಲಿ, ಅವರು ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿದ್ದಂಥವ್ರು. BMRTC ಅಲ್ಲಿ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿದ್ರು. ಅವರು ಮೈಸೂರಿಂದ ಸೀದಾ ಬೆಂಗಳೂರಿಗೆ ವಾಪಸ್ ಬರುವಂಥ ಸಂದರ್ಭ ಆಲ್ಟೋ ಕಾರು. ಆ ಕಾರ್ನಲ್ಲಿ ಅವರ ವಯಸ್ಸಾದಂಥ ತಾಯಿ ಇರ್ತಾರೆ, ಅವರ ಪತ್ನಿ ಇರ್ತಾರೆ, ಚಿಕ್ಕ ಪಾಪು ಇರುತ್ತೆ, ಅಂದ್ರೆ ಅವರ ಮಗಳು, ಹಾಗೆ ಅವರ ಮಗ, ಆತನಿಗೆ 6 ವರ್ಷನೋ 7 ವರ್ಷನೇನೋ ಅನ್ಸುತ್ತೆ, ಅವರ ಮಗ ಕೂಡ ಇರ್ತಾನೆ. ಒಟ್ಟಾರೆಗೆ ಇಡೀ ಕುಟುಂಬ ಖುಷಿಯಾಗಿ ಸೀದಾ ಬೆಂಗಳೂರು ಕಡೆಗೆ ಬರ್ತಾ ಇರುತ್ತೆ. ಅವತ್ತು ಹೆವಿ ವೆಹಿಕಲ್ಸ್ಗಳ ಓಡಾಟವೂ ಕೂಡ ಇತ್ತು, ಸ್ವಲ್ಪ ಟ್ರಾಫಿಕ್ ಅಂತ ಪರಿಸ್ಥಿತಿ ಎಲ್ಲವೂ ಕೂಡ ಇತ್ತು. ರಾತ್ರಿ ಆದಂಥ ಸಂದರ್ಭ. ಹೀಗೆ ಬರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಎದುರುಗಡೆ ಇದ್ದಂಥ ಸ್ವಿಫ್ಟ್ ಕಾರಿಗೆ ಆಕಸ್ಮಿಕವಾಗಿ ಕಾರು ಉಜ್ಕೊಂಡು ಹೋಗಿ ಬಿಡುತ್ತೆ, ಸ್ವಲ್ಪ ಟಚ್ ಆಗಿ ಬಿಡುತ್ತೆ. ಹಾಗೆ ಕಾರ್ಗಳು ಟಚ್ ಆಗೋದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ, ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ. ಯಾವುದೋ ಒಂದು ಸಾರಿ ಕೇಳಿಬಿಟ್ರೆ ಮುಗ್ದು ಹೋಯ್ತಪ್ಪ ಅದು. ಇಲ್ಲ ಇನ್ನೂ ಚೂರು ಹೆಚ್ಚು ಡ್ಯಾಮೇಜ್ ಆಗಿದೆ ಅಂದರೆ ಮಾತುಕತೆ ಮಾಡಿಕೊಂಡು ಏನೋ ಸ್ವಲ್ಪ ಅಮೌಂಟ್ ಕೊಟ್ಟರು ಕೂಡ ಮುಗ್ದು ಹೋಗಿಬಿಡ್ತು. ಇಲ್ಲ ಏನೂ ಆಗಿಲ್ಲ ಅಂದರೆ ಅದರಿಂದ ತಲೆ ಹೋಗುವಂಥದ್ದು ಏನೂ ಕೂಡ ಇಲ್ಲ. ಆದರೆ ಒಂದಷ್ಟು ಮಂದಿ ಅದನ್ನು ವಿಪರೀತ ಎನ್ನುವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಎಷ್ಟೇ ವಿಪರೀತ ಎನ್ನುವ ಹಂತಕ್ಕೆ ಹೋದರೂ ಕೂಡ ಏನಾಗಬಹುದು ಅಂದರೆ, ಒಂದಷ್ಟು ಕಡೆಗಳಲ್ಲಿ ಮಾತಿನ ಚಕಮಕಿ ನಡೆಯಬಹುದು, ಇನ್ನೂ ಹೆಚ್ಚಂದ್ರೆ ಪರಸ್ಪರ ಕೋಳ್ಪಟ್ಟಿ ಹಿಡ್ಕೊಳ್ಳುವವರೆಗೆ ಹೋಗಬಹುದು. ಯಾಕಂದ್ರೆ ಮನುಷ್ಯನಿಗೆ ಸಿಟ್ಟು ಸಹಜ, ಆ ಸಿಟ್ಟಿನಲ್ಲಿ ಆ ಹಂತದವರೆಗೆ ಹೋಗ್ಬೋದು. ಆದರೆ ಇಲ್ಲಿದೆಯಲ್ಲ, ಇದು ಅದೆಲ್ಲವನ್ನು ಕೂಡ ಮೀರಿ ಹೋದಂಥ ಹಂತ. ಅಲ್ಲಿ ಕಾರು ಉಜ್ಜಿದಂಥ ಸಂದರ್ಭದಲ್ಲಿ ಅವರ ನಡುವೆ ಸಣ್ಣದಾಗಿ ಒಂದಷ್ಟು ಮಾತುಕತೆ ಎಲ್ಲವೂ ಕೂಡ ಆಗುತ್ತೆ. ಶ್ರೀರಂಗಪಟ್ಟಣದ ಆ ಟೋಲ್ ಪ್ಲಾಜಾ ಬಳಿಯಲ್ಲಿ ಸಡನ್ ಆಗಿ ಮಾತಿನ ಚಕಮಕಿ ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಅದಾದ ಬಳಿಕ ಆಲ್ಟೋ ಕಾರ್ನವರು ಇಡೀ ಫ್ಯಾಮಿಲಿ ತಮ್ಮ ಪಾಡಿಗೆ ತಾವು ಮುಂದೆ ಹೋಗಿದ್ದಾರೆ. ಮುಂದೆ ಹೋಗಿ ಈ ಮದ್ದೂರಿನ ಫ್ಲೈಓವರ್ ಹತ್ರ ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇ ಕಾರ್ನವರು ಸೀದಾ ಮುಂದೆ ಬಂದು ಈ ಕಾರಿಗೆ ಅಡ್ಡ ಹಾಕಿಬಿಟ್ಟಿದ್ದಾರೆ. ಅಡ್ಡ ಹಾಕಿ ಬರೀ ಮಾತುಕತೆಗೆಲ್ಲವನ್ನು ಕೂಡ ಮುಗಿಸ್ಬಿಟ್ಟಿದ್ರೆ ಮುಗ್ದು ಹೋದಂಥ ಕತೆ. ನನ್ನ ಪೂರ್ತಿ ವಿಡಿಯೋವನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅದರಲ್ಲಿ ವೈಲೆನ್ಸ್ ಇದೆ ಎನ್ನುವಂಥ ಕಾರಣಕ್ಕಾಗಿ ನೀವು ಬೇರೆ ಬೇರೆ ಕಡೆಗಳಲ್ಲಿ ವಿಡಿಯೋವನ್ನು ಗಮನಿಸಿರಬಹುದು. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಆ ಕಾರ್ನ ಒಳಗಡೆ ಫ್ಯಾಮಿಲಿ ಇದ್ದಾರೆ. ಕನಿಷ್ಠ ಆ ಪರಿಜ್ಞಾನವೂ ಕೂಡ ಇಲ್ಲ ಈ ಪುಂಡರಿಗೆ, ಪುಡಿ ರೌಡಿಗಳಿಗೆ. ಇವ್ರ ಮನೆಯಲ್ಲೂ ತಾಯಿ ಇರ್ತಾರೆ, ಇವ್ರ ಮನೆಯಲ್ಲೂ ತಂದೆ ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಮಕ್ಕಳು ಇರ್ತಾರೆ. ಅದು ಕನಿಷ್ಠ ಜ್ಞಾನ ಬೇಡವಾ ಇವರಿಗೆ? ಎಂಥ ನಾಲಾಯಕಳ್ರಿ ಇವರೆಲ್ಲರೂ ಕೂಡ. ಇಂಥವ್ರಿಗೆ ಬದುಕುವ ಹಕ್ಕಿದೆಯಾ ಈ ಸಮಾಜದಲ್ಲಿ? ಇಂಥವರಿಂದ ಎಂತೆಂಥವ್ರು ಸಫರ್ ಆಗಬೇಕು ನೋಡಿ. ಇಂಥ ದುರುಳರಿಂದಾಗಿ, ಇಂಥ ಕೀಚಕರಿಂದಾಗಿ. ಫ್ಯಾಮಿಲಿ ಇದೆ ಅನ್ನೋ ಒಂದು ಪರಿಜ್ಞಾನವೂ ತಲೆಗೆ ಬಂದಿಲ್ಲ ಅಂದ್ರೆ ಹೇಗೆ? ಆಯ್ತು, ಫ್ಯಾಮಿಲಿ ಇಲ್ಲ, ಎಲ್ಲ ಬ್ಯಾಚುಲರ್ಸ್ಗಳು ಅಂದಾಗ ಏನೋ ಹೊಡೆದಾಡ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗ್ಲಿ.
ಒಂದು ಫ್ಯಾಮಿಲಿ ಇದೆ, ಅವರಿಗೊಂದು ಆತಂಕ ಆಗುತ್ತೆ ಅನ್ನೋದು ಅದನ್ನು ಕನಿಷ್ಠ ಯೋಚನೆ ಮಾಡಬೇಡ. ಇಲ್ಲ, ಬಂದ್ರಪ್ಪ ಸೀದಾ ರೌಡಿಗಳ ರೀತಿಯಲ್ಲಿ, ಯಾವುದೋ ಸಿನಿಮಾದ ರೀತಿಯಲ್ಲಿ ಬಂದಾಯ್ತು, ಡೋರನ್ನು ಕಿತ್ತು ಎಳೆದಾಯ್ತು. ಒಳಗಡೆ ಇದ್ದಂಥ ವ್ಯಕ್ತಿಗೆ, ಸಾಗರ್ ಕುಮಾರ್ಗೆ, ಈ ರಾಡ್ ಇರುತ್ತಲ್ಲ, ರಾಡ್ ತಗೊಂಡು ಬಂದು ತಲೆಗೆ ಹೊಡೆದು ಬಿಟ್ಟಿದ್ದಾರೆ. ಕಾರ್ನಲ್ಲಿ ಆ ರಾಡ್ ಇತ್ತಲ್ಲ, ಅದನ್ನು ತಗೊಂಡು ಬಂದು ಸೀದಾ ತಲೆಗೆ, ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ. ಎಷ್ಟು ಜನ? 8 ಜನ ರೀ. ಇದು ನಾವು ಇದು ತೋರಿಸ್ತಾ ಇದ್ದೀವಿ ಅಂತೇಳಿ, ನಮ್ಮ ತಾಕತ್ ತೋರಿಸ್ತಿದ್ದೀವಿ ಅಂತೇಳಿ 8 ಜನ ಒಬ್ಬ ವ್ಯಕ್ತಿಯ ಮೇಲೆ ಹಿಡ್ಕೊಂಡು ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಅವ್ರ ಹೆಂಡತಿ ಕೆಳಗಡೆ ಎಳೆದು ಬಂದು ಕೈ ಮುಗಿದು ಬೇಡ್ಕೋತಾರೆ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ. ಒಳಗಡೆ ವಯಸ್ಸಾದಂಥ ತಾಯಿ ಇರ್ತಾರೆ, ಅವರು ಕಿರಿಚಾಡ್ತಿರ್ತಾರೆ, ಅವರು ಬೇಡ್ಕೊಳ್ತಾರೆ. ಇನ್ನೊಂದು ಕಡೆಯಿಂದ ಅವರ ಮಗ ನಮ್ಮ ಅಪ್ಪನನ್ನು ಬಿಟ್ಟುಬಿಡಿ ಅಂತೇಳಿ ಆತ ಕಿರಿಚಾಡ್ತಿದ್ದಾನೆ. ಅವನಿಗೆ ಹೆಂಗಾಗ್ಬಿಡ ಹೇಳಿ, ಮಾನಸಿಕವಾಗಿ ಎಷ್ಟು ಪರಿಣಾಮ ಬೀರಬೇಡ ಮಕ್ಕಳ ಮೇಲೆ. ಕಣ್ಣೆದುರುಗಡೆ ಅಪ್ಪನ ಮೇಲೆ ಯಾರೋ ಬಂದು ಹೊಡೆದಂಥ ಸಂದರ್ಭದಲ್ಲಿ, ಅಥವಾ ಈ ರೀತಿಯಾಗಿ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಆ ಇಡೀ ಫ್ಯಾಮಿಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ತಲೆ ಕೆಡಿಸ್ಕೊಳ್ಳೇ ಇಲ್ಲಪ್ಪ. ಇವರು ಮನಸ್ಸಿಗೆ ಬಂದಾಗ ಹೊಡಿತಾ ಇದ್ದಾರೆ. ಇನ್ನು ಸುತ್ತಮುತ್ತ ಸಾಕಷ್ಟು ವೆಹಿಕಲ್ಸ್ಗಳು ಹೋಗ್ತಾ ಇದ್ವು, ಅಲ್ಲಿ ಸ್ವಲ್ಪ ಜಾಮ್ ಅಂಥದ್ದೆಲ್ಲವೂ ಕೂಡ ಆಯಿತು. ಆದರೆ ಅಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾರು ತಕ್ಷಣಕ್ಕೆ ಸಹಾಯಕ್ಕೆ ಧಾವಿಸಲಿಲ್ಲ. ಅದಾದ ಬಳಿಕ ಯಾರೊಬ್ರು ಹೋದ್ರು, ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿ ಅವರೆಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಇವರಿಗೆ ಗಂಭೀರವಾದಂಥ ಗಾಯ ಆಗಿತ್ತು, ಆಸ್ಪತ್ರೆಗೆ ದಾಖಲಿಸಲಾಯಿತು. ಇನ್ನು ಸ್ವಲ್ಪ ಏನಾದರೂ ಜಾಸ್ತಿ ಹಲ್ಲೆ ಆಗಿತ್ತು ಅಂತ ಆಗಿದ್ರೆ ಆ ವ್ಯಕ್ತಿ ಬದುಕುಳಿಯುವಂಥ ಯಾವ ಸಾಧ್ಯತೆಯೂ ಕೂಡ ಇರಲಿಲ್ಲ. ಹಿಂದ್ಗಡೆ ಬರ್ತಿದ್ದಂಥ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಇದೆಲ್ಲವೂ ಕೂಡ ಸೆರೆ ಆಯಿತು ದೃಶ್ಯ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲರೂ ಕೂಡ ಬಂಧಿಸಲಾಗಿದೆ. ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಪೊಲೀಸ್ ಇಲಾಖೆ ಹೇಳ್ತಾರೆ. ಕಾನೂನು ಕ್ರಮ ಅಂದ್ರೆ ಸಣ್ಣ ಪುಟ್ಟ ಶಿಕ್ಷೆ ಆಗಬಾರ್ದು ಇವರಿಗೆ. ಇಡೀ ಸಮಾಜಕ್ಕೊಂದು ಸಂದೇಶ ಸಾರುವ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಕಾಲು ಕೈಯೋ ಮುರಿದು ಕಳಿಸ್ಬೇಕು ಇವರನ್ನ. ಇಂಥ ಪದಗಳನ್ನು ಬಳಸಬಾರ್ದು ಓರ್ವ ಪತ್ರಕರ್ತನಾಗಿ. ಆದರೆ ಇಂಥದ್ದು ನೋಡಿದಾಗ ಹಾಗೆ ಅನ್ಸುತ್ತೆ ರೀ. ಯಾಕಂದ್ರೆ ನಾವು ಕುಟುಂಬ ಸಮೇತ ಹೋಗ್ತಿರ್ತೀವಿ, ಅಥವಾ ನಿಮ್ಮಲ್ಲೂ ಸಾಕಷ್ಟು ಮಂದಿ ಹೋಗ್ತಿರ್ತೀರಿ. ನೀವು ಹೀಗೆ ಮಕ್ಕಳನ್ನ, ಮನೆಯವರನ್ನ ಎಲ್ಲರೂ ಕೂಡ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಯಾರೋ ಪುಡಿ ರೌಡಿಗಳು ಅಡ್ಡ ಹಾಕಿ ಬಂದು ಈ ರೀತಿಯಾಗಿ ಹೊಡೆದು ಬಿಟ್ರೆ ಮನಸ್ಸಿಗೆ ಬಂದ ಹಾಗೆ. ಈಗ ಅಪ್ಪಿತಪ್ಪಿ ಅವ್ರು ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರು ಅಂತಲೂ ಇಟ್ಕೊಳ್ಳಿ. ಮಾತಾಡಿದ್ರು ಅಂತ ಕಾರಣಕ್ಕಾಗಿ ಬಂದು ಹೊಡೆಯೋದಕ್ಕಾಗ್ಬಿಡುತ್ತಾ? ಬಂದು ರೌಡಿಗಳ ರೀತಿಯಲ್ಲಿ ಡೋರನ್ನ ಕಿತ್ತಾಕ್ ಹೊಡೆಯೋದಾ ಈ ರೀತಿಯಾಗಿ? ಮಾತಂದ್ರೆ ಮಾತಲ್ಲೇ ಮುಗಿಸ್ಕೊಂಡು ಬಿಡ್ಬೇಕು. ಈ ಹಂತಕ್ಕೆ ಹೋಗೋದಾ? ಕಾರ್ ಒಂದು ಉಚ್ಚಿತು ಅಥವಾ ಕಾರ್ ಸಣ್ಣದಾಗ ಟಚ್ ಆಯ್ತು ಎನ್ನುವಂಥ ಕಾರಣಕ್ಕಾಗಿ ಇದು ಯಾಕೆ ಹಿಂಗೆ ಇಂಥದ್ದಾಗತ್ತೆ ಹೇಳಿ? ಈ ಕಾರಣ ಸ್ಪಷ್ಟ. ಇವರಿಗೆ ಯಾವುದೇ ಕಾರಣ ಬಗ್ಗೆ ಭಯ ಇಲ್ಲ, ಯಾರ ಬಗ್ಗೆಯೂ ಕೂಡ ಸಣ್ಣ ಆತಂಕ ಇಲ್ಲ. ನಾವು ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ. ಯಾರಿಗೆ ಬೇಕಾದರೂ ಹೊಡಿಬಹುದು, ಯಾರನ್ನ ಬೇಕಾದರೂ ಸಾಯಿಸಬಹುದು. ನಾವು ಏನೇ ಮಾಡಿದ್ರು ಈ ಸಮಾಜದಲ್ಲಿ ನಮ್ಮನ್ನು ಯಾರೂ ಕೂಡ ಕೇಳೋರಿಲ್ಲ ಎನ್ನುವಂಥ ಮನಸ್ಥಿತಿಗೆ ಈ ದುರುಳರು ಬಂದ ಹಾಗೆ ಕಾಣಿಸ್ತಾ ಇದೆ. ಕನಿಷ್ಠ ನಮ್ಮ ಕಾನೂನಿನ ಬಗ್ಗೆ ರೆಸ್ಪೆಕ್ಟ್ ಇದ್ದಿದ್ರೆ, ಕನಿಷ್ಠ ನಮ್ಮ ಕಾನೂನಿನ ಬಗ್ಗೆ ಭಯ ಇದ್ದಿದ್ರೆ ಇವ್ರು ಯಾರೂ ಕೂಡ ಈ ರೀತಿಯಾಗಿ ನಡ್ಕೊಳ್ತಾ ಇರಲಿಲ್ಲ. ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರೇ, ದಯವಿಟ್ಟು ಇಂಥ ದುರುಳರ ಬಗ್ಗೆ ಗಮನ ಹರಿಸಿ, ಇಂಥ ಪುಂಡ್ರ ಬಗ್ಗೆ ಗಮನ ಇಡಿ. ಇಲ್ಲ ಅಂತ ಆಗ್ಬಿಟ್ರೆ ಜನ ರಸ್ತೆಯಲ್ಲಿ ಓಡಾಡುವ ಸಂದರ್ಭದಲ್ಲಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಡುತ್ತೆ. ಇದೊಂದೇನ ಅಲ್ಲ. ಈಗ 2ನೇ ಘಟನೆ ವಿಚಾರಕ್ಕೆ ಬರ್ತೀನಿ ಕೇಳಿ. ಇದು ಸ್ವಲ್ಪ ದಿನಗಳ ಹಿಂದೆ ನಡೆದಂಥ ಘಟನೆ, ಈ 10 ದಿನಗಳ ಅಂತರದಲ್ಲಿ ನಡೆದಿರುವಂಥ ಘಟನೆ. ಈ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಈ ಔಷಧಿಗಳನ್ನು ತುಂಬಿಸ್ಕೊಂಡು ಬರ್ತಿರುವಂಥ ಒಂದು ದೊಡ್ಡ ಟ್ರಕ್ ಬರ್ತಾ ಇರುತ್ತೆ. ಇದೇ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ. ಹಿಂದ್ಗಡೆಯಿಂದ ಒಂದು SUV ಕಾರ್ ಬರ್ತಾ ಇರುತ್ತೆ. ರೋಹನ್ ಗೌಡ ಮತ್ತೆ ಅವರ ತಂಡ ಇರುತ್ತೆ. ಎಲ್ಲರೂ ಕೂಡ ಕುಡಿದ ಮತ್ತಿನಲ್ಲಿ ಇರ್ತಾರೆ. ಯಾರ್ದು ಬರ್ಡೇ ಪಾರ್ಟಿ ಅಂತ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು. ಎಲ್ಲರೂ ಕೂಡ ಪ್ರಭಾವಿಗಳ ಮಕ್ಕಳು. ಇವರು ಬಂದಿದ್ದಾರೆ. ಟ್ರಕ್ನ ಓಡಿಸ್ತಿದ್ದಂಥ ವ್ಯಕ್ತಿ ಇವ್ರಿಗೆ ಜಾಗ ಬಿಟ್ಕೊಟ್ಟಿಲ್ಲ ಅಂದ್ರೆ ಅವ್ನು ಬಿಟ್ಕೊಡಕ್ಕೆ ಸಾಧ್ಯ ಆಗಿಲ್ಲ ಅನ್ಸುತ್ತೆ, ಅಥವಾ ಯಾವ ಕಾರಣಕ್ಕೋ ಗೊತ್ತಿಲ್ಲ. ಇವರು ನಿರಂತರವಾಗಿ ಹಾರ್ನ್ ಮಾಡಿದ್ದಾರೆ. ಹಾರ್ನ್ ಮಾಡಿ ಅದಾದ ಬಳಿಕ ಮುಂದೆ ಬಂದು ಆ ಟ್ರಕ್ಕಿಗೆ ಕಾರನ್ನು ಅಡ್ಡಗಟ್ಟಿ ಫೈರನ್ನು ಮಾಡಿಬಿಟ್ಟಿದ್ದಾರೆ. ಅದು ಏರ್ ಗನ್ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಥವಾ ಏನು ಎತ್ತ ಅದಕ್ಕೆ ಸಂಬಂಧಪಟ್ಟಾಗ FSL ರಿಪೋರ್ಟ್ ಎಲ್ಲವೂ ಕೂಡ ಬರಬೇಕಾಗತ್ತೆ. ಆ ಘಟನೆ ಬೇರೆ ಬೇರೆ ತಿರುವನ್ನು ಪಡಿತು ಬಿಡಿ. ರೋಹನ್ ಗೌಡನನ್ನ ಬಚಾವ್ ಮಾಡೋದಕ್ಕೆ SP ಆಗಿರುವಂಥ ಶೋಭಾರಾಣಿ ಅವರೇ ಪ್ರಯತ್ನವನ್ನು ಪಟ್ಟುಬಿಟ್ರು. ಅವ್ರ ಕುಟುಂಬ ಜೊತೆಗೆ ಇವರು ಆತ್ಮೀಯರಾಗಿದ್ರು, ಹಾಗೆ ಹೀಗೆ ಅನ್ನುವಂಥ ಒಂದು ಚರ್ಚೆಗಳೆಲ್ಲವೂ ಕೂಡ ನಡೀತು. ಒಟ್ಟಾರೆ ನೋಡಿ, ಇಂಥದ್ದೊಂದು ಘಟನೆಯೂ ಕೂಡ ಅಲ್ಲಿ ನಡೆದು ಹೋಗ್ಬಿಟ್ಟಿತ್ತು. ಈ ಟ್ರಕ್ ಚಾಲಕ ದಾರಿ ಬಿಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಫೈರಿಂಗ್ ಮಾಡೋದು ಅಥವಾ ಅವರಿಗೆ ಹೆದರಿಸುವ ರೀತಿಯಲ್ಲಿ ವರ್ತನೆಯನ್ನು ತೋರೋದು, ಏನು ಹೇಳಬೇಕು ಹೇಳಿ? ಏರ್ಗನ್ನೋ ಮತ್ತೊಂದು ಮಗದೊಂದು, ಒಟ್ಟಲ್ಲಿ ಹೆದರಿಸುವಂಥ ಪ್ರಯತ್ನವನ್ನು ಪಟ್ಟುಬಿಟ್ರ. ಇದು ಇನ್ನೊಂದು ಘಟನೆ. ಇವರಿಗೂ ಅಷ್ಟೇ ನಮ್ಮನ್ನು ಯಾರು ಏನು ಮಾಡ್ಕೊಳ್ತಾರೆ ಎನ್ನುವಂಥ ಮನಸ್ಥಿತಿ. ಅದಾದ ಬಳಿಕ ನಿನ್ನೆ ನಡೆದಿರುವಂಥ ಇನ್ನೊಂದು ಘಟನೆ ಇದು. ಈ ಬೆಂಗಳೂರು ಏರ್ಪೋರ್ಟಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂಥ ಬಸ್ ಅದು. ಮಂಡ್ಯದಲ್ಲಿ ಯಾರೋ ಪ್ರಯಾಣಿಕರಿದ್ರು. ಮಂಡ್ಯದಲ್ಲಿ ಅವ್ರನ್ನ ಇಳಿಸಿ ಸರ್ವಿಸ್ ರಸ್ತೆಯಲ್ಲಿ ಬರುವ ಸಂದರ್ಭದಲ್ಲಿ ಒನ್ ವೇನಲ್ಲಿ ಆ ಕಡೆಯಿಂದ ಇಬ್ರು ಪುಂಡ್ರು ಬಂದ್ಬಿಟ್ಟಿದ್ದಾರೆ, ಕುಡಿದ ಮತ್ತಿನಲ್ಲಿ ಇದ್ರು. ಅದಕ್ಕೆ ಬಸ್ನ ಚಾಲಕ ಏನು ಮಾಡಿಬಿಟ್ಟಿದ್ದಾರೆ, ಯಾಕ್ರಿ ಹಿಂಗೆಲ್ಲ ಬರ್ತಿದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೆ ಅವರಿಬ್ರು ಏನು, ನಾವು ಲೋಕಲ್ಲು, ನಮ್ಮನ್ನು ಏನು ಮಾಡ್ಕೊಳ್ತೀಯ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂದ್ರೂ ಏನು ತಲೆ ಕೆಡಿಸ್ಕೊಳ್ತಿಲ್ಲಪ್ಪ, ಹೊಡೆಯೋದಿಕ್ಕೆ ಬಂದುಬಿಟ್ಟಿದ್ದಾರೆ ಒಂದಿಬ್ರು ಕೂಡ ಬಸ್ ಚಾಲಕನಿಗೆ. ಹಿಂಗಾಗ್ಬಿಟ್ರೆ ಹೆಂಗ್ರಿ? ಎಲ್ಲಿಗೆ ಹೋಗ್ತಿದ್ದೆ ನಮ್ಮ ರಾಜ್ಯ ಅಂತೇಳಿ. ಇನ್ನು ಬೇರೆ ಬೇರೆ ಪ್ರಕರಣ ಬಿಡಿ, ಕೊಲೆ ಅದು ಇದು ಎಲ್ಲವನ್ನು ಕೂಡ ನೋಡ್ತಾನೆ ಇದ್ದೀವಿ. ಅದು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ರಸ್ತೆಯಲ್ಲಿ ಹೊಡೆಯೋದಂತೆ, ರಸ್ತೆಯಲ್ಲಿ ಹೆದರಿಸೋದಂತೆ.
ಕರ್ನಾಟಕ ಹಿಂಗೆ ಇರಲಿಲ್ಲ. ನಾವು ಸಾಧಾರಣ ನೋಡುವಾಗ ನಾವು ಶಾಂತಿ ಪ್ರಿಯರು ಅಂತ ಕರೆಸ್ಕೊಳ್ತೀವಿ ನಾವೆಲ್ಲ ಕಡೆಗಳಲ್ಲೂ ಕೂಡ. ನಮ್ಮಲ್ಲಿ ಏನೇ ಆದರೂ ಕೂಡ ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಮಾಡಲ್ಲ, ಜಗಳ ಮಾಡಲ್ಲ, ಹೊಡೆಯೋದಿಕ್ಕೆ ಹೋಗಲ್ಲ ಅಥವಾ ಇನ್ನೊಬ್ರಿಗೆ ಹಾರ್ಮ್ ಮಾಡಲ್ಲ. ಈ ರೀತಿಯಾಗಿ ನಾವು ಅನ್ಸ್ಕೊಳ್ತಾ ಇದ್ವಿ. ಸಾಧಾರಣವಾಗಿ ಇಂಥ ದೃಶ್ಯಗಳನ್ನ ನಾರ್ತ್ ಭಾಗದಲ್ಲಿ ನೋಡಿ ನಾವು ಚೀತು ಅಂತ ಉಗಿತಿದ್ವಿ. ಇವ್ರು ಏನು ಮನುಷ್ಯರ, ಇವರು ರಾಕ್ಷಸರು ಅಂತಿದ್ವಿ. ಈಗ ನಮ್ಮವ್ರಿಗೆ ನಾವೇ ಬೈಯುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಇದಕ್ಕೆ ಗೃಹ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೇಬೇಕಾಗತ್ತೆ. ಒಂದಷ್ಟು ಮಂದಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿ ಇಡೀ ಸಮಾಜಕ್ಕೊಂದು ಸಂದೇಶವನ್ನು ರವಾನೆ ಮಾಡಬೇಕು. ಇಲ್ಲ ಅಂತ ಆಗ್ಬಿಟ್ರೆ ಜನ ಇನ್ನಷ್ಟು ಟೆನ್ಷನ್ಗೊಳಗಾಗ್ಬಿಡ್ತಾರೆ. ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.